ಅದಾದಮೇಲೆ ಮತ್ತೆ ಅನುದಾನವನ್ನು ಕೊಡಲಿಕ್ಕೆ ಆರಂಭ ಮಾಡಿದರು. ನೋಡ್ತಾ ಇದ್ದೀವಿ ನಾವು, ಎಕ್ಸ್ಕ್ಲೂಸಿವ್ ಫೋಟೋವನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಶ್ರೀಗಳು ಶಾಶ್ವತವಾಗಿ ಕಣ್ಣು ಮುಚ್ಚಿದ್ದಾರೆ. ಆದರೆ ಆ ಜ್ಞಾನದ ಬೆಳಕಿದೆಯಲ್ಲ, ಆ ಜ್ಞಾನದ ಬೆಳಕು ಖಂಡಿತವಾಗಲೂ ಆರಲ್ಲ, ಎಂದೆಂದೂ ಆರುವಂಥ ಲಕ್ಷಣಗಳಿಂದ ಅದು ಈ ಜ್ಞಾನ ದೀವಿಗೆ ಇದೆಯಲ್ಲ, ಇದು ಈ ಒಬ್ಬರಿಂದ ಒಬ್ಬರಿಗೆ ನಿರಂತರವಾಗಿ ಹರಡುವಂಥ ಮಹಾಜ್ಯೋತಿ. ಬಸವಣ್ಣವ್ರ ಕಡೆಗೆ ಹೇಳ್ತಾರೆ, ಇವನಾರವ ಎನ್ನದಿರಯ್ಯ, ಇವನ್ ನಮ್ಮವ ಎನ್ನಿರಯ್ಯ. ಬೇರೆ ಯಾರ್ಯಾರದನ್ನು ಫಾಲೋ ಮಾಡ್ತಾ ಇದ್ದಾರೆ, ಯಾರ್ಯಾರದನ್ನು ಫಾಲೋ ಮಾಡಿ ಸೈ ಅನ್ಸ್ಕೊಂಡ್ರೆ ನಾನು ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ ನಾನು. ಆದರೆ ಈ ಸ್ವಾಮಿಗಳು ಮಾತ್ರ ಯಾವುದೇ ಜಾತಿ, ಯಾವುದೇ ಧರ್ಮ, ಯಾವುದೇ ಕುಲ, ಯಾವುದೇ ಗೋತ್ರ ಯಾರಾದರೂ ಬರಲಿ, ವಿದ್ಯಾರ್ಥಿಗಳು ಇವ ನಮ್ಮವ ಎನ್ನಿರಯ್ಯ ಅನ್ನಿಲ್ಲ. ಅವರು ನಮ್ಮವ ಅಂದರು, ನಮ್ಮವನ ರೀತಿಯಲ್ಲೇ ಸಾಕಿದರು. ಹೀಗಾಗಿನೇ ಈಗಲೂ ಕೂಡ 10,000 ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಅಂತಂದರೆ ಎಷ್ಟು ವರ್ಷದಿಂದ ನಡೀತಿರೋ ಸ್ವಾಮಿ ಇದು, ಭಾಳ ಗಮನಿಸಬೇಕಾದಂಥ ಸಂಗತಿ. ಹೀಗಾಗಿ ಏನು ಅಂತಂದರೆ ರಾಜ್ಯದಿಂದ ಹಿಡಿದು ದೇಶಾದ್ಯಂತ ವಿದೇಶದಾದ್ಯಂತ ಇವರ ಭಕ್ತಾದಿಗಳು ತುಂಬಿ ತುಳುಕ್ತಾರಲ್ಲ, ಕಾರಣ ಏನು ಗೊತ್ತಾ? ಇದೇ ಒಂದು ಭಾವನೆಯಿಂದ ಜ್ಞಾನ ಜ್ಯೋತಿ ಎನ್ನುವಂಥದ್ದು ಅಷ್ಟು ಸುಲಭವಾಗಿ ಆರುವಂಥ ಸಂಗತಿ ಅಲ್ಲ. ಅದು ಒಬ್ಬರಿಂದ ಒಬ್ಬರಿಗೆ ಹರಡ್ತಾ ಹೋಗುವಂಥದ್ದು. ಜೊತೆಗೆ ಏನಂದರೆ ಬೆಳಕನ್ನು ನೀಡುವಂಥದ್ದು. ಈ ವಿದ್ಯೆಗಿಂತ ದೊಡ್ಡ ಬೆಳಕು ಇನ್ನೊಂದಿದೆಯಾ? ಯಾವುದೇ ಜಾತಿ ಮತ ಧರ್ಮ ಇಲ್ದೇ ಅವ್ರನ್ನ ಸಾಕಿ ಸಲಹಿ ವಿದ್ಯೆಯನ್ನು ಕೊಟ್ಟು ನೀವು ಸಮಾಜ ಉದ್ಧಾರ ಮಾಡೋಗಿ ಅಂತ ಕಳಿಸುವಂಥದ್ದು ಇದೆಯಾ? ಅದಕ್ಕಿಂತ ದೊಡ್ಡ ದೀಕ್ಷೆ ಇನ್ಯಾವುದಿದೆ? ಅದಕ್ಕಿಂತ ದೊಡ್ಡ ಸಂಕಲ್ಪ ಇನ್ಯಾವುದಿದೆ? ಇದು ಭಾಳ ಗಮನಿಸಬೇಕಾದಂಥ ಸಂಗತಿ. ಈ ಸಂಸ್ಕಾರ ಬಂದಿದ್ದು ಹೇಗೆ? ಭಾಳ ಆಶ್ಚರ್ಯ ಆಗುತ್ತೆ ನಿಜವಾಗ್ಲೂ. ನಾವು ಸ್ವಾಮೀಜಿಗಳನ್ನ ನೆನೆಸ್ಕೊಂಡಂಥ ಸಂದರ್ಭದಲ್ಲಿ, ಅವರು ಉತ್ತರಾಧಿಕಾರಿ ಆಗಿದ್ದಂಥ ಸಂದರ್ಭದಲ್ಲಿ ಅವ್ರಿಗೆ ಗೆದ್ದಿದ್ದು ಬರೀ 16 ಎಕರೆ ಭೂಮಿ ಮಾತ್ರ. ಅದರಲ್ಲೇ ಉತ್ತು, ಅದರಲ್ಲೇ ಬಿತ್ತಿ ಒಂದಷ್ಟು ಮಕ್ಕಳುಗಳನ್ನು ಸಾಕುವಂಥ ಪ್ರಯತ್ನಗಳನ್ನು ಮಾಡ್ತಾಯಿದ್ರು. ಅದಾದ ನಂತರ ಅದನ್ನು ವಿಸ್ತರಿಸ್ತಾ ಹೋದರು ಸ್ವಾಮಿಗಳು. ಭಾಳ ಗಮನಿಸಬೇಕಾದಂಥ ಸಂಗತಿ ಇದು. ಜೊತೆಗೇನು ಅಂತಂದರೆ, ಎಂದೂ ಕೂಡ ಅವರು ಕೈ ಎತ್ತಿ ಯಾರನ್ನೂ ಕೂಡ ಕೇಳಿಲ್ಲ ನೀವು ಕೊಡಿ ಅಂತ. ಯಾರಾದರೂ ಕೊಟ್ಟರೆ ಮಾತ್ರ ಸರಿ. ಇವರಾಗಿ ಹೋಗಿ ಏನಾದರೂ ಜೋಳಿಗೆಯನ್ನು ಹಿಡಿಯುವಂಥದ್ದು, ಭಿಕ್ಷೆ ಹಾಕಿ ಎನ್ನುವಂಥದ್ದು ಸರ್ಕಾರದ ಹತ್ರನೂ ಕೇಳಿಲ್ಲ, ಇವರು ಭಕ್ತಾದಿಗಳನ್ನು ಕೂಡ ಕೇಳಿಲ್ಲ. ಅದು ಬಹಳ ಗಮನಿಸಬೇಕಾದಂಥ ಸಂಗತಿ. ಇದೆಲ್ಲದರ ಜೊತೆ ಇನ್ನೊಂದನ್ನು ನಾವು ಹೇಳಲೇಬೇಕು. ಇಲ್ಲಿ ತನಕ ಅವರು ವಿದೇಶ ಪ್ರವಾಸ ಮಾಡಿಲ್ಲ. ಯಾಕಂದರೆ ನೋಡಿ, ಈ ವಿದೇಶ ಪ್ರವಾಸ ಮಾಡುವಂಥ ಹುಚ್ಚು ಬಹಳಷ್ಟು ಜನ ಸ್ವಾಮಿಗಳಿಗೆ, ರಾಜಕಾರಣಿಗಳಿಗೆ ಇದ್ದಿದ್ದೇ ಇದೆ. ಆದರೆ ಈ ಸ್ವಾಮೀಜಿ ಮಾತ್ರ ವಿದೇಶ ಪ್ರವಾಸವನ್ನು ಮಾಡಲಿಲ್ಲ. ಅವರು ಎಲ್ಲೋ ಒಂದು ಕಡೆಗೆ ಈ ವಿದ್ಯಾರ್ಥಿಗಳ ಜೀವನದಲ್ಲೇ ಅದನ್ನೆಲ್ಲದನ್ನೂ ಕೂಡ ಕಾಣ್ತಾ ಇದ್ರು. ನಿಜವಾದ ಆ ಸುಖ, ಶಾಂತಿ, ನೆಮ್ಮದಿ ಎನ್ನುವಂಥದ್ದು ಇದೆಯಲ್ಲ, ಅದು ಬಡ ಮಕ್ಕಳುಗಳನ್ನು ಸಾಕಿ ಸಲಹಿ ಪೋಷಣೆ ಮಾಡಿ ಆ ವಿದ್ಯೆ ನೀಡೋದ್ರಲ್ಲೇ ಕಳೆದೋಯ್ತಲ್ಲ. ಇದು ಬಹಳ ಗಮನಿಸಬೇಕಾದಂಥ ಸಂಗತಿ. ಇದೆಲ್ಲದರ ಜೊತೆಗೆ ಹಿಂದೂ ಕೂಡ ಅವರು ದನ ಮೇಯಿಸಲಿಕ್ಕೆ ಅಂತ ಹೋಗ್ತಾಯಿದ್ರು. ಅಣ್ಣಂದ್ರ ಜೊತೆ ಕಾಡಿನಲ್ಲಿ ದನ ಮೇಯ್ಸೋಕ್ಕೆ ಹೋಗ್ತಾಯಿದ್ರು. ಇದಕ್ಕೆ ಕಾರಣ ಅಂತಂದರೆ, ಕಾಡಿಗೆ ಹೋದರೆ ಈ ಮನಸ್ಸಿಗೆ ಬಂದಷ್ಟು ಹಣ್ಣನ್ನು ತಿನ್ನಬಹುದು, ಹೊಟ್ಟೆ ತುಂಬಿಸ್ಕೋಬೋದು ಅನ್ನುವಂಥದ್ದು. ಪಾಪ ಬಡ ಕುಟುಂಬದಿಂದ ಬಂದಿರುವಂಥವ್ರು. ಈ ಹಸಿವಿದೆಯಲ್ಲ, ಈ ಹಸಿವೇನೇ ತುಂಬ ಜನರ ಹಸಿವನ್ನು ನೀಗಿಸಲಿಕ್ಕೆ ಅವರಿಗೆ ಪ್ರೇರಣೆ ಆಯಿತು ಅನ್ನುವಂಥದ್ದು. ಯಾರು ಬಡತನದ ಬೇಗೆಯಿಂದ ಬಂದಿರ್ತಾರೆ, ಯಾರು ಹಸಿವಿನಿಂದ ಬಂದಿರ್ತಾರೆ, ಯಾರು ತುಂಬ ಕಷ್ಟಪಟ್ಟು ಮೇಲಕ್ಕೆ ಬಂದಿರ್ತಾರಲ್ಲ, ಅವ್ರಿಗೆ ನಿಜಕ್ಕೂ ಜೀವನದ ಮೌಲ್ಯ ಅದು ಗೊತ್ತಿರುತ್ತೆ. ಖಂಡಿತವಾಗಲ್ಲ ಅದ್ರ ಬೆಲೆ ಎಷ್ಟು ಅಂತ ಗೊತ್ತಿರುತ್ತೆ. ಶ್ರೀಗಳು ಇದನ್ನು ಬಹಳ ಅದ್ಭುತವಾಗಿ ಇದನ್ನು ಅರ್ಥ ಮಾಡಿಕೊಂಡಿದ್ರು. ಬಹಳ ಗಮನಿಸಬೇಕಾದಂಥ ಸಂಗತಿ. ಶ್ರೀಗಳು ಮಾಡಿದಂಥ ಸೇವೆ ಇದೆಯಲ್ಲ, ನಾನು ಮತ್ತೆ ಹೇಳುವಂಥದ್ದು, ಭಾರತ ರತ್ನ ಕೊಡಿ ಅಂತ ಕೇಳ್ತಾ ಇದ್ರು ನಾಯಕರುಗಳು. ಕೇಳೋ ಅಗತ್ಯವೇ ಇಲ್ಲ ಖಂಡಿತವಾಗಲು. ಯಾಕಂದರೆ ಯಾರು ತಮ್ಮನ್ನು ತಾವು ಈ ಸಮಾಜಕ್ಕೆ ತಮ್ಮನ್ನು ತಾವು ಅರ್ಪಿಸ್ಕೊಂಡಿಯಾರಲ್ಲ, ಅವರೇ ನಿಜವಾದ ಭಾರತ ರತ್ನರು. ನೀವು ಕೊಟ್ಟರೂ ಭಾರತ ರತ್ನ, ಕೊಡದಿದ್ದರೂ ಭಾರತ ರತ್ನ. ಜೊತೆಗೇನು ಅಂದರೆ, ಈ ಭಾರತ ರತ್ನಕ್ಕೆ ಮಾತ್ರ ಹಲವಾರು ರತ್ನಗಳನ್ನು ಸೃಷ್ಟಿ ಮಾಡಿರುವಂಥ ಕೆಪಾಸಿಟಿ ಇದೆ. ಎಷ್ಟು 10,000 ಮಂದಿ ರತ್ನರಿದ್ದಾರೆ ಅಕ್ಕಪಕ್ಕದಲ್ಲೇ. ಅದಾದಮೇಲೆ ದೇಶ ವಿದೇಶಗಳಲ್ಲಿ ಎಷ್ಟು ಜನ ಮುತ್ತು ರತ್ನಗಳಿವೆ, ಅದನ್ನು ನಾವು ನೋಡಬೇಕಲ್ಲ. ಸೊ ಹೀಗಾಗಿ ಭಾರತ ರತ್ನ ನಿಜವಾಗಿ ಕೊಟ್ಟರೆ ಆ ಭಾರತ ರತ್ನದ ಬೆಲೆ ಜಾಸ್ತಿ ಆಗುತ್ತೋ ವಿನಃ ಅದಕ್ಕೇನೋ ಒಂದು ಆಂದೋಲನ ಮಾಡಿದೆ, ಅದಕ್ಕೇನೋ ತಮಟೆ ಹೊಡೆದೆ ಅಥವಾ ಆಗ್ರಹ ಮಾಡಿದೆ, ಖಂಡಿತವಾಗಲೂ ಮಾಡಬಾರ್ದು. ಇದು ಸ್ವಾಮೀಜಿಗಳ ಮನಸ್ಸಿಗೆ ಇದು ಇಷ್ಟವಾಗಿರುವಂಥ ಸಂಗತಿ. ಇದು ಯಾವುದೇ ಕಾರಣಕ್ಕೂ ಈ ರೀತಿ ಆಗ್ರಹ ಮಾಡಬಾರ್ದು. ಸರ್ಕಾರನೇ ಮುಂದೆ ಬಂದು ಕೊಡಬೇಕು, ಕೇಂದ್ರ ಸರ್ಕಾರದ ಕರ್ತವ್ಯ ಅದು. ನೀವು ಕೊಟ್ಟು ಆ ಪ್ರಶಸ್ತಿಗೊಂದು ಮೌಲ್ಯವನ್ನು ಜಾಸ್ತಿ ಮಾಡಿಕೊಳ್ಳುವಂಥದ್ದು ನಿಮ್ಮ ಜವಾಬ್ದಾರಿ ಅಂತ ಮಾತ್ರ ಹೇಳ್ಬೋದು. ಜೊತೆಗೇನು ಅಂದರೆ, ಈ ಸಾಧನೆ ಇದೆಯಲ್ಲ, ಶ್ರೀಗಳ ಸಾಧನೆ ಕಡಿಮೆ ಸಾಧನೆನ ನಾನು ಹೇಳ್ತಾ ಇದ್ದೆ. ಮನೆಯಲ್ಲಿ ಇರೋ ಒಂದು 2-3 ಜನ ಮಕ್ಕಳುಗಳನ್ನ ಸಾಕೋಕ್ಕೆ ತಂದೆ ತಾಯಿಗಳಿಗೆ ಬೆವರಿಳಿದು ಹೋಗ್ಬಿಡುತ್ತೆ, ಏನಾಗ್ತಾರೋ ಏನೋ ಎತ್ತ ಅಂತ. ಆದರೆ ಈ ಜಾತಿ ಮತ ಭೇದ ಯಾವುದೂ ಇಲ್ಲದೇ ಎಲ್ಲರನ್ನೂ ಕೂಡ ಒಟ್ಟೊಟ್ಟಾಗಿ ಕರ್ಕೊಂಡು ಹೋಗಿದ್ದು, ಜೊತೆಗೇನು ಈ ಬೆಳೆಸಿದ್ದು. ಅದಕ್ಕೆ ನಾನು ಆಗಲೇ ಉದ್ಧಾನ ಶ್ರೀಗಳ ಒಂದು ಮಾತುಗಳನ್ನು ನಾನು ಉಲ್ಲೇಖ ಮಾಡಿದೆ. ಅವ್ರಿಗೆ ಗೊತ್ತಿತ್ತು, ಶಿಷ್ಯನ ಮುಖವನ್ನು ನೋಡಿದಾಗ ಅವ್ರು ಅಂದ್ಕೊಂಡಿದ್ರು,
ಈ ಮನುಷ್ಯ ನಿಜಕ್ಕೂ ಹಣತೆ ಥರ, ಈ ಮನುಷ್ಯ ಒಂಥರ ದೀವಿಗೆ ಥರ, ಈತನಿಗೆ ಒಂದು ಈ ಜ್ಯೋತಿಯ ಅಗತ್ಯ ಇದೆ ಅಷ್ಟೇ. ಎಣ್ಣೆ ಬತ್ತಿ ತುಂಬಿರುವಂಥ ದೀಪ ಇದು. ಒಂದು ಸರಿ ಹಚ್ಚಿಬಿಟ್ರೆ ಆ ಜ್ಞಾನದ ದೀವಿಗೆ ಇದೆಯಲ್ಲ, ಆ ಜ್ಯೋತಿ ಇದೆಯಲ್ಲ, ಅದು ನಿರಂತರವಾಗಿ ಬೆಳಗ್ತಾ ಇರುತ್ತೆ ಅನ್ನುವಂಥದ್ದು ಉದ್ಧಾನ ಶ್ರೀಗಳು ತಮ್ಮ ಶಿಷ್ಯನನ್ನು ಕುರಿತು ಹೇಳಿದಂಥ ಮಾತುಗಳಿವು. ಸೊ ಅದೇ ರೀತಿ ನಡ್ಕೊಂಡ್ರಲ್ಲ, ಅದು ಬಹಳ ಗಮನಿಸಬೇಕಾದಂಥ ಸಂಗತಿ. ಕಾಯಕ ಯೋಗಿ ಈಗ ಕಾಲದಲ್ಲಿ ಲೀನವಾಗಿದ್ದಾರೆ.